ವಕೀಲರು ಬಂಧಿತರಿಂದ ಯಾವುದೇ ಮಾದಕ ವಸ್ತು ವಶಪಡಿಸಿಕೊಂಡಿಲ್ಲ. ಬಂಧಿತರು ಮಾದಕ ವಸ್ತು ಸೇವನೆ ಬಗ್ಗೆ ಸಾಕ್ಷಿಗಳಿಲ್ಲ. ಯಾರದ್ದೋ ಹೇಳಿಕೆಯಿಂದ ಬಂಧಿಸಲಾಗಿದೆ. ಹೀಗಾಗಿ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಅಗತ್ಯವೇ ಇಲ್ಲ. ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಎಂದು ವಕೀಲರು ಮನವಿ ಮಾಡಿಕೊಂಡ್ರು. ಆದರೆ ರಾಗಿಣಿ ಹಾಗೂ ಸಂಜನಾ ವಿಚಾರಣೆಗೆ ಸಹಕರಿಸದ ಬಗ್ಗೆ ಸಿಸಿಬಿ ಕೋರ್ಟ್ಗೆ ಸಾಕ್ಷ್ಯ ಕೊಟ್ಟಿದೆ. ಹೀಗಾಗಿ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಇಬ್ಬರು ನಟಿಯರು ಸೇರಿ 6 ಮಂದಿ ಆರೋಪಿಗಳನ್ನ ಮತ್ತೆ 3 ದಿನ ಕಸ್ಟಡಿಗೆ ನೀಡಿದೆ. ಸಿಸಿಬಿ ಕಸ್ಟಡಿಗಿಂತ ಜೈಲೇ ವಾಸಿ ಎಂಬ ಮನಸ್ಥಿತಿಯಲ್ಲಿದ್ದ ನಟಿಯರಿಗೆ ನಿರಾಶೆಯಾಗಿದೆ. ಅತ್ತ ರಾಗಿಣಿ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 14ಕ್ಕೆ ಮುಂದೂಡಿಕೆಯಾಗಿದೆ. ಕಸ್ಟಡಿಯಲ್ಲಿ ರಾಗಿಣಿ ವಿಚಾರಣೆಗೂ ಸಹಕಾರ ಕೊಟ್ಟಿಲ್ಲ. ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಆಗಬಹುದು ಎಂಬ ಸರ್ಕಾರಿ ವಕೀಲರ ವಾದಕ್ಕೆ ಮನ್ನಣೆ ಕೊಟ್ಟ ಕೋರ್ಟ್ ವಿಚಾರಣೆ ಮುಂದೂಡಿತು. ಇವತ್ತು ಬೆಳಗ್ಗಿನಿಂದ ಸಿಸಿಬಿ ವಿಚಾರಣೆಗೆ ಕೂತ್ರೂ ರಾಗಿಣಿ ಮಾತ್ರ ಸಹಕಾರ ಕೊಟ್ಟಿಲ್ವಂತೆ. ವಿಚಾರಣೆ ವೇಳೆ ಸಂಜನಾ ಸವಾಲ್. ಸಿಸಿಬಿಗೆ ಪ್ರಭಾವಿಗಳ ಲಿಸ್ಟ್ ಕೊಟ್ರ. ಈ ತನಕ ಡ್ರಗ್ ಕೇಸ್ ಆರೋಪಿಗಳನ್ನ ಖುದ್ದಾಗಿ ವಿಚಾರಣೆ ನಡೆಸದ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಇವತ್ತು ರಾಜ್ಯ ಮಹಿಳಾ ನಿಲಯದಲ್ಲಿ ಸಂಜನಾ ವಿಚಾರಣೆಗೆ ಬಂದಿದ್ರು. ಇದಕ್ಕೆ ಕಾರಣ ಸಂಜನಾ ಹಾಕಿರೋ ಸವಾಲು. ಅದೇನು ಅಂದ್ರೆ, ನಾನು ಹೇಳುವ ವ್ಯಕ್ತಿಗಳನ್ನ ವಿಚಾರಣೆಗೆ ಕರೆಸುವ ಧೈರ್ಯ ಸಿಸಿಬಿಗಿದೆಯಾ? ನಿಜಕ್ಕೂ ಧೈರ್ಯ ಇದ್ರೆ ನಾನು ಹೇಳುವವರನ್ನ ವಿಚಾರಣೆಗೆ ಕರೆಸಿ ಎಂದು ಸಂಜನಾ ಸವಾಲು ಹಾಕಿದ್ದಾರೆ. ಇಷ್ಟೇ ಅಲ್ಲ, ಯಾರ್ಯಾರನ್ನೋ ವಿಚಾರಣೆಗೆ ಕರೆಸೋದಲ್ಲ, ನಾನು ಹೇಳಿದವರನ್ನ ವಿಚಾರಣೆಗೆ ಕರೆಸಿ ತೋರಿಸಿ ನೋಡೋಣ ಅಂತ ಸಂಜನಾ ಗಲ್ರಾನಿ ಚಾಲೆಂಜ್ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ಸಂಜನಾ ಹಾಕಿದ್ದ ಸವಾಲುಗಳನ್ನ ತನಿಖಾಧಿಕಾರಿಗಳು ಸಿಸಿಬಿ ಮುಖ್ಯಸ್ಥರ ಗಮನಕ್ಕೆ ತಂದಿದ್ರು. ಹೀಗಾಗಿ ಖುದ್ದು ಸಂದೀಪ್ ಪಾಟೀಲ್ ಅವರೇ ಸಂಜನಾರನ್ನ ಇಂದು ವಿಚಾರಣೆ ಮಾಡಿದ್ರು. ವಿಚಾರಣೆಗೂ ಮುನ್ನ ಗೃಹ ಸಚಿವರನ್ನ ಸಂದೀಪ್ ಪಾಟೀಲ್ ಭೇಟಿಯಾಗಿ ಬಂದಿದ್ರು. ಅಲ್ಲದೆ ವಿಚಾರಣೆ ವೇಳೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಸಂಜನಾ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಒಂದಷ್ಟು ಮಂದಿಗೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಇತ್ತ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದಲ್ಲಿ ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಿದ್ದಾರೆ. ವೀರೇನ್ ಖನ್ನಾ ಸಂಪರ್ಕದಲ್ಲಿದ್ದ ಹರಿಯಾಣ ಮೂಲದ ಆದಿತ್ಯ ಅಗ್ರವಾಲ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಬೆಂಗಳೂರಲ್ಲಿ ವಾಸ ಇದ್ದು ಡ್ರಗ್ ಪೆಡ್ಲರ್ ಆಗಿದ್ದ. ನಿನ್ನೆ ಈತನ ಮನೆಯಲ್ಲಿ ಶೋಧ ಮಾಡಲಾಗಿದ್ದು ಇಂದು ಬಂಧಿಸಲಾಗಿದೆ. ಅಲ್ಲದೆ ಮತ್ತೊಬ್ಬ ಆರೋಪಿ ಪ್ರತೀಕ್ ಶೆಟ್ಟಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ರವಿಶಂಕರ್ ವಿಚಾರಣೆ ವೇಳೆ ಪ್ರತೀಕ್ ಶೆಟ್ಟಿ ಹೆಸರು ಬಾಯ್ಬಿಟ್ಟಿದ್ದನಂತೆ. ಹೀಗಾಗಿ ಪ್ರತೀಕ್ನನ್ನ ಬಂಧಿಸಲಾಗಿದೆ. ಈತ ಹಲವರಿಗೆ ಡ್ರಗ್ಸ್ ಪೆಡ್ಲರ್ ಆಗಿರೋದಾಗಿ ತನಿಖೆ ವೇಳೆ ಬಯಲಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಏನೇ ಕಾನೂನು ಬಾಹಿರ ಘಟನೆ ನಡೆದ್ರು ಅಲ್ಲಿ ಜಮೀರ್ ಹೆಸರು ತಳಕ್ ಹಾಕೊಂಡ್ಬಿಡುತ್ತೆ. ಪಾದರಾಯನಪುರ ಆಯಿತು, ಡಿಜೆ ಹಳ್ಳಿ ಗಲಭೆ ಆಯಿತು, ಇದೀಗ ಡ್ರಗ್ಸ್ ಕೇಸ್ನಲ್ಲೂ ವಿರೋಧಿಗಳ ಕಣ್ಣು ಜಮೀರ್ ಹತ್ತ ನೆಟ್ಟಿದೆ. ಈ ಬಗ್ಗೆ ಮೌನ ಮುರಿದಿರುವಂತ ಮಾಜಿ ಮಂತ್ರಿ ಸವಾಲ್ ಹಾಕಿದ್ದಾರೆ ನೋಡಿ. ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಪರಿಚಯ ಅಂದ ತಕ್ಷಣ ಅವ್ನು ಮಾಡಿದಾರಪ್ಪ, ನಾನು ಓದ್ಕೊಬೇಕಾಗ್ತದ? ಈಗ ಸಂಜನಾ ಎಲ್ಲಿದ್ದಾರೆ? ಏನ್ ಫೋಟೋ ತಗೊಂಡ ತಕ್ಷಣ ನನ್ನ ಕೈ ಹೊಡೆದೆ? ಜಮೀರ್ ಅಹಮದ್ ಅವರನ್ನು ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಲಿ. ಡ್ರಗ್ಸ್ ಕೇಸ್ನಲ್ಲಿ ಒಂದಷ್ಟು ದಿನಗಳಿಂದ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಸಂಜನಾ ಜೊತೆ ಜಮೀರ್ ಶ್ರೀಲಂಕಾಕ್ಕೆ ಹೋಗಿದ್ರು ಅಂತ ಪ್ರಶಾಂತ್ ಸಂಬರಗಿ ನೇರ ಆರೋಪ ಮಾಡಿದ ದಿನದಿಂದ ಜಮೀರ್ ಹೆಸರು ಓಡಾಡ್ತಾನೆ ಇದೆ. ಅಲ್ಲದೆ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಫಾಜಿಲ್ ಜಮೀರ್ ಆಪ್ತ ಎನ್ನಲಾಗ್ತಾ ಇತ್ತು. ಅಲ್ಲದೆ ಬಿಜೆಪಿ ನಾಯಕರು ಕೂಡ ಮಾಜಿ ಮಂತ್ರಿಯ ಬಗ್ಗೆ ಅನುಮಾನದ ಮಾತುಗಳನ್ನೇ ಆಡ್ತಾ ಇದ್ರು. ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರಲ್ಲ, ಈಗ ಸ್ಪಷ್ಟವಾಗಿ ಹೆಸರಿಸಿದಾರಲ್ವಾ ಜಮೀರ್ ಅಹಮದ್ ಹೆಸರು. ನೀವು ಯಾರನ್ನ ರಾಗಿಣಿ ಕರ್ಕೊಂಬಂದು ಅಥವಾ ಸಂಜನಾ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದವರು ಅವ್ನ ಹೆಸರಿಸಿದಲ್ಲಪ್ಪ, ಇದಕ್ಕೆ ಏನಾದ್ರು ಕಾರಣ ಅವ್ನು ಫೋಟೋ ಗಿಟ ಎಲ್ಲ ತೋರಿಸಿದ್ರಲ್ಲ, ಇವ್ರು ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಲಿ. ಅಂದ್ರೆ ಯಾರ್ದು ಇದ್ರೂ ಕೂಡ ಬಿಡೋದಿಲ್ಲ. ಇದು ಸರ್ಕಾರದ ನಿಲುವು. ಗಾಳಿಯಲ್ಲಿ ಗುಂಡಾರಿಸೋ ಕೆಲಸನ ಮಾಡೋದ್ರ ಬದಲಿಗೆ ಸ್ಪಷ್ಟವಾಗಿ ಕೊಡ್ಲಿ. ಡ್ರಗ್ಸ್ ಕೇಸ್ ಮೌನ ಮುರಿದ ಜಮೀರ್. ಸಾಬೀತಾದ್ರೆ ಆಸ್ತಿ ಬರೆದು ಕೊಡ್ತಾರಂತೆ. ಇಷ್ಟು ದಿನ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಜಮೀರ್ ಬಾಯಿ ತೆರೆದಿರಲಿಲ್ಲ. ಕೊನೆಗೆ ಇವತ್ತು ಮೌನ ಮುರಿದಿರೋ ಜಮೀರ್ ಡ್ರಗ್ಸ್ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂದಿದ್ದಾರೆ. ಸಂಬರ್ಗಿ ವಿರುದ್ಧ ಕಿಡಿಕಾರಿದ ಜಮೀರ್ ತಾನು ಸಂಜನಾರನ್ನ ಈವರೆಗೆ ಭೇಟಿಯಾಗಿಲ್ಲ ಅಂದ್ರು. ಡ್ರಗ್ಸ್ ನಲ್ಲಿ ತನ್ನ ಪಾತ್ರ ಇದ್ರೆ ಸರ್ಕಾರ ತನಿಖೆ ಮಾಡಲಿ, ನನ್ನ ಪಾತ್ರ ಸಾಬೀತಾದ್ರೆ ನನ್ನ ಆಸ್ತಿ ಸರ್ಕಾರಕ್ಕೆ ಬರೆದು ಕೊಡ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಟಾರ್ಗೆಟ್ ಏನ್ ಮಾಡ್ತಾ ಇದೆ? ಈಗ ನಾನು ಮುಸ್ಲಿಂ ಆಗಿದ್ದೀನಿ, ನಾನು ಅಲ್ಪಸಂಖ್ಯಾತ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ಅದೇನೋ ಸಹಿಸಕ್ ಆಗ್ತಾ ಇಲ್ಲ ಇರ್ಬೋದು. ಶ್ರೀಲಂಕಾ ಬಿಡ್ರಿ ಸರ್, ನಾನು ಬೆಂಗಳೂರಲ್ಲೇ, ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮಲ್ಲಾಗಲಿ, ಎಲ್ಲೋ ಒಂದು ಏರ್ಪೋರ್ಟಲ್ಲಾಗಲಿ ಕೋಇನ್ಸಿಡೆಂಟ್ ಸಿಕ್ಕಿ
ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀ ಶ್ರೀಲಂಕಾ ದೂರ ಅದು ಅವನು ಯಾವನಂತಲೂ ಟಿವಿಯಲ್ಲಿ ನೋಡಿರೋ ಸರ್, ಅವನು ಯಾವುದೋ ಚೀಪ್ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾನೆ. ಸಾಬೀತಾಗ್ಬೇಕಾನೆ ಸರ್, ಸಾಬೀತಾಗ್ಬೇಕಾನೆ. ಬ್ರದರ್, ನಾನು ಹೇಳ್ತಾ ಇಲ್ವಾ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ತನಿಖೆ ಆಗಲಿ, ತನಿಖೆದಲ್ಲಿ ಕೈವಾಡ ನಂದೇನೋ ಇದೆ ಅಂತ ಸಾಬೀತಾದ್ರೆ ನಾನು ಇರೋದು ಕರ್ನಾಟಕ ಆಸ್ತಿ ಅಲ್ಲ, ನಾನು ಸರ್ಕಾರ ಕೊಡಕ್ಕೆ ಸಿದ್ಧ. ಇನ್ನು ಡ್ರಗ್ಸ್ ಕೇಸ್ ಆರೋಪಿ ಫಾಜಿಲ್ ಪರಿಚಯ ಇದೆ ಅನ್ನೋದನ್ನ ಜಮೀರ್ ಒಪ್ಕೊಂಡಿದ್ದಾರೆ. ಆತ ಆಪ್ತನೇನೂ ಅಲ್ಲ, 4 ವರ್ಷಗಳ ಹಿಂದೆ ಪರಿಚಯ ಆಗಿದ್ದ ಅಂತ ಹೇಳಿದ್ದಾರೆ. ಹೌದಿತ್ತು, ನನ್ನ ಜೊತೆ ನಂತ ಬರೋನು ಈಗ 1000 ಜನ ನಂತ ಬರ್ತಾರೆ, ಫೋಟೋ ತಗೊಂತಾರೆ. ಫೋಟೋ ನನ್ನ ಒಬ್ಬಂದೇ ಇರೋದ ಫಾಜಿಲ್ ತವ. ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಜಮೀರ್ ಒಂದಷ್ಟು ವಿವರಣೆಗಳನ್ನ ನೀಡಿದ್ರು. ಸರ್, ನನಗೂ ಡ್ರಗ್ಸ್ ವಿಚಾರಕ್ಕೂ ಸಂಬಂಧವಿಲ್ಲ. ಹೋಗಿ ಬಂದು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಏನಾದ್ರೂ ನಿಜ ಇದ್ರೆ ಹೇಳಿಬಿಡು. ನನ್ನ ಪಾರ್ಟ್ನರ್ಶಿಪ್ ನಲ್ಲಿ ಕ್ಯಾಸಿನೋ ವ್ಯವಹಾರ ಇದೆ. ಕ್ಯಾಸಿನೋ ಬಗ್ಗೆ ಗೊತ್ತಿರೋ ಸಚಿವರು ಕೂಡ ಸುಮ್ಮನಿದ್ದಾರೆ. ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಚಿನ್ನ, ಗಾಂಜಾದಂತಹ ವ್ಯವಹಾರ ನಾನು ಮಾಡಿಲ್ಲ. ನನ್ನ ಮೇಲೆ ಬರ್ತಿರೋ ಆರೋಪ ರಾಜಕೀಯ ಪ್ರೇರಿತ. ನನ್ನ ಸಹಿಸಿದವರು ಇದ್ರ ಹಿಂದಿದ್ದಾರೆ. ಆ ಸಂಬರ್ಗಿ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವನೊಬ್ಬ ಬಿಜೆಪಿ ಏಜೆಂಟ್. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಬಿಜೆಪಿ ಅವರೇ ನನ್ನನ್ನು ಸಿಲುಕಿಸೋಕೆ ಬಿಟ್ಟಿರಬಹುದು. ಅದಕ್ಕೆ ಅವನ ಮೇಲೆ ದೂರು ನೀಡಿದ್ದೇನೆ. ಸದನ ಹತ್ತಿರ ಬರ್ತಿದೆ, ನಾನು ನೋಡ್ಕೊಳ್ತೇನೆ. ಸದನದಲ್ಲಿ ಇದ್ರ ಬಗ್ಗೆ ನಾನೇ ಜೋರು ಮಾಡ್ತೇನೆ. ಹೀಗೆ ಜಮೀರ್ ವಿವರಣೆ ಕೊಟ್ರೆ ತನ್ನ ಆಪ್ತನಿಗೆ ಸಿದ್ದರಾಮಯ್ಯ ಅಭಯ ಕೊಟ್ರು. ಈ ಮಧ್ಯೆ ಜಮೀರ್ ಹಾಗೂ ಸಂಬರ್ಗಿ ನಡುವೆ ಕಾನೂನು ಹೋರಾಟ ಶುರುವಾಗಿದೆ. ಶಾಸಕ ಜಮೀರ್ ನೀಡಿದ ದೂರಿನನ್ವಯ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲು ಎನ್ಸಿಆರ್ ಮಾಡಿದ್ದ ಪೊಲೀಸರು ನ್ಯಾಯಾಲಯದ ಅನುಮತಿ ಮೇರೆಗೆ ಈಗ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನೊಂದೆಡೆ ಜಮೀರ್ ಹಾಗೂ ಸಂಜನಾ ಮೇಲೆ ಆರೋಪ ಮಾಡಿದ ಪ್ರಶಾಂತ್ ಸಂಬರ್ಗಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಸಿಸಿಬಿ ಕೇಳಿದ್ರೆ ಮಾಹಿತಿ ಕೊಡ್ತೇನೆ ಅಂದಿದ್ದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಇನ್ನು ಜಮೀರ್ ಬಗ್ಗೆ ಸರ್ಕಾರ ನೇರವಾಗಿ ಏನು ಹೇಳ್ತಿಲ್ಲ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ಗ್ಯಾರಂಟಿ ಅಂತ ಸಿಎಂ ಹೇಳಿದ್ರೆ, ಯಾವುದೇ ಮೂಲಗಳಿಂದ ಯಾರ ಹೆಸರು ಬಂದ್ರೂ ತನಿಖೆ ಮಾಡ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯಾರ್ಯಾರ ಹೆಸರು ಹೊರಬರತ್ತೆ ಕಾದು ನೋಡೋಣ ಅಂತ ಎಚ್ಡಿಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. All our officers have taken a lot of interest and so many things is coming out. I think entire country, first of the state, we are taken up very seriously and so many things we wait for some time. So many big things will be. ಯಾರನ್ನು ಕೂಡ ಇಲ್ಲಿ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ. ಸಮಗ್ರವಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ತನಿಖೆಗೆ ಒಳಪಡಿಸಬೇಕಂತ ನಾನೀಗ ಆದೇಶವನ್ನು ಮಾಡಿದ್ದೆ. ತನಿಖೆ ನಡೀತಾ ಇದೆ. ಅದರಲ್ಲಿ ಸತ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಪ್ರಬಲ ವ್ಯಕ್ತಿಗಳಿದ್ದರೂ ಯಾವ ಬಗ್ಗೆನೂ ಮುಲಾಜಿಲ್ಲದೆ ಕ್ರಮ ತೆಗೆದುಕೋತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಡೀತಾ ಇದೆ, ನೋಡೋಣಂತೆ ಯಾರ್ಯಾರ್ದು ಹೆಸರುಗಳು ಹೊರಗಡೆ ಬರುತ್ತೆ. ಜಮೀರ್ ಕೇಸ್ನಲ್ಲಿ ಬರೀ ಆರೋಪ ಪ್ರತ್ಯಾರೋಪ ಅಷ್ಟೇ ನಡೀತಾ ಇದೆ. ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.